ಬತ್ತವಲ್ಲ ಫೀಲಿಂಗ್ಸು ಬತ್ತವಲ್ಲ ಫೀಲಿಂಗ್ಸು. ನೀನಾ ಏನ ಏಜ್ಗೂ ನೀನ್ ಹಾಡೋ ಹಾಡ್ಗೂ ಏನಾದ್ರೂ ಸಂಬಂಧ ಇದ್ಯಾ? ಈ ವಯಸ್ಸಲ್ಲಿ ನಿನಗೇನೆ ಫೀಲಿಂಗ್ಸ್ ದರಿದ್ರ? ಅಯ್ಯ, ಎಲ್ಲೋ ಈ ಹಾಡ್ ಕೇಳಿದ್ನ, ಬೆಳಗ್ಗೆಯಿಂದ ಇದ ಹಾಡ್ ನನ್ ಬಾಯಾಗ್ ಬರಾಕತ್ತೈತಿ. ಉದ್ಧಾರ ಆಯ್ತು ಬಿಡು. ನಿನ್ ಗಾನ ಕಚೇರಿ ನಾನ್ ಕೇಳಿದ್ದಕ್ಕೆ ಸರಿ ಹೋಯ್ತು. ಅದೇ ಆ ಮೈಥಿಲಿ ಅವ್ರ ಅತ್ತೆ ಮನೆಯವ್ರು ಕೇಳಿದ್ರೆ ನಮ್ ಕತೆ ಮುಗ್ದೋಗಿರೋದು. ಹೌದು, ನಾವು ಮಾಡಿರೋ ಕೆಲ್ಸಕ್ಕೆ ಎಲ್ರ ಮುಂದೆ ಸರಿಯಾಗಿ ಸಿಕ್ಬಿದ್ದು ಮೈಥಿಲಿಗೆ ಇಲ್ದಿರೋ ಸಮಸ್ಯೆನ ಹುಟ್ಟಾಕ್ಸ್ತಾ ಇದ್ವಿ. ಇಲ್ಲಿ ಇರೋವಷ್ಟು ದಿನ ಸ್ವಲ್ಪ ಬಾಯಿ ಕೈ ಹದ್ಬಸ್ತಲ್ಲಿ ಇಟ್ಕೊಂಡಿರಿ. ನಿಮ್ ಫೋನ್ ರಿಂಗ್ ಆಗ್ತಿದೆ, ಹೋಗ್ ನೋಡಿ. ಹಲೋ ಸೇಠ್ಜಿ. ಗುಡಿಚಕ್ರ ಅವ್ರೆ, ನೀವು ಲಾಕೆಟ್ನ ಅಡ ಇಟ್ಟಿದ್ರಿ, ಅದಕ್ಕೆ ಟೈಮ್ ಇರೋಗಿದೆ. ಅದನ್ನ ಹರಾಜ್ಗಿಡ್ಬೇಕಾ? ಹಾ ಬೇಡ ಜಿ, ಆ ಲಾಕೆಟ್ನ ಬಿಡಿಸ್ಕೊಳ್ತೀನಿ. ಹಾಗಾದ್ರೆ 1 ಅವರ್ ಒಳಗಡೆ ದುಡ್ಡು ಕಟ್ಬಿಟ್ಟು ತಗೊಂಡೋಗಿ. ಇಲ್ಲಾಂದ್ರೆ ಅದಾದ್ಮೇಲೆ ನಿಮ್ಮಿಷ್ಟ. ಸೇಠ್ಜಿ 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 ಸೇಠ್ ಸೇಠ್ ಏನಾಯ್ತ್ರಿ? ಚಿಕ್ಕಂದಿನಲ್ಲಿ ಮೈಥಿಲಿ ಜೊತೆ ಬಂದ ಲಾಕೆಟ್ನ ನಮ್ ಮನೆ ಅಗತ್ಯಕ್ಕೆ ಅಡ ಇಟ್ಟಿದ್ವಲ್ವಾ? ಹೌದು, ಇಟ್ಟಿದೀವಿ. ಅವಾಗವಾಗ ಬಡ್ಡಿನೂ ಕಟ್ತಾ ಇದೀವಲ್ಲ. ಆವಾಗ ಏನ್ ಕಟ್ಲಿಲ್ಲ, ಅಷ್ಟಕ್ಕೂ ಯಾವತ್ತೂ ಕಟ್ಲಿಲ್ಲ. ಅದಕ್ಕೆ ಆ ಸೇಟು ಹರಾಜಿಟ್ಟು ಆ ಲಾಕೆಟ್ನ ಮಾರ್ತೀನಿ ಅಂತಿದ್ದಾನೆ. ಮಾರಿದ್ರೆ ಮಾರ್ಲಿ ಬಿಡ್ರಿ. ಅಷ್ಟು ಲಕ್ಷ ಕೊಟ್ಟು ಲಾಕೆಟ್ನ ಬಿಡಿಸ್ಕೊಳ್ಳೋದಕ್ ನಮ್ ಕೈಲಿ ಆಗಲ್ಲ ಅಲ್ವಾ? ಏನ್ ಮಾತಾಡ್ತಿದ್ಯಾ ಸತ್ಯವತಿ? ಮೈಥಿಲಿ ಆ ಮನೆ ವಾರಸ್ದಾಳು ಅಂತ ನಿರೂಪಿಸೋದಕ್ಕೆ ನಮ್ ಹತ್ರ ಇರೋ ಒಂದೇ ಒಂದು ಸಾಕ್ಷಿ ಆ ಲಾಕೆಟ್ ಮಾತ್ರ. ಆ ಲಾಕೆಟ್ ಅಲ್ಲಿ ಜಾನಕಮ್ಮ ಫೋಟೋ, ರಾಮಯ್ಯ ಫೋಟೋ ಇರೋದ್ರಿಂದ ಮೈಥಿಲಿ ನಿಮ್ಮನೆ ವಾರಸ್ದಾಳು ಅಂತ ಹೇಳೋದಿಕ್ಕೆ ನಮ್ಮ ಹತ್ರ ಒಂದು ಸಾಕ್ಷಿ ಇದೆ. ಇಲ್ಲಾಂದ್ರೆ ಈ ಮೈಥಿಲಿ ನಮ್ಮನೆ ಮಗಳು ಅನ್ನೋದಿಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇರಲ್ಲ. ಹಂಗಂದ್ರೆ ಏನ್ ಮಾಡ್ತೀರಿ ಅಳಿ? ಅಂದ್ರ ಲಕ್ಷಾಂತರ ರೂಪಾಯಿ ಕಟ್ಟಿ ಆ ಲಾಕೆಟ್ ನೀವು ಬಿಡ್ಸ್ಕೊತೀರೇನಾ? ಹೌದತ್ತೆ, ಇವತ್ತಲ್ಲಂದ್ರೆ ನಾಳೆನಾದ್ರೂ ಸರಿ ಮೈಥಿಲಿ ಆ ಮನೆ ಮೊಮ್ಮಗಳು ಅಂತ ನಿರೂಪಿಸ್ತೇನೆ. ಆ ಮನೆ ಮಗಳನ್ನ ಆ ಮನೆಗೆ ಸೇರಿಸ್ತೀನಿ. ಹಾಗಾಗ್ಬೇಕು ಅಂದ್ರೆ ನನ್ನ ಹತ್ರ ಬಲವಾದ ಸಾಕ್ಷಿ ಇರ್ಬೇಕು. ಹಾಗಾಗಿ ಆ ಲಾಕೆಟ್ನ ಬಿಡಿಸದೆ ಬೇರೆ ದಾರಿ. ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಇಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವ ಅಂತ ಅಂದ್ರಂತೆ. ನಿಮ್ಮಂತವ್ರನ್ನೇ ನೋಡಿ ಹೇಳಿರೋದು. ಇರೋದಕ್ಕೆ ದಿಕ್ಕಿಲ್ದೆ ಇವ್ರ ಮನೆಗ್ ಬಂದು ಕಾಣ್ದಿರೋ ಹಾಗೆ ಮಾತಾಡಕ್ ಬರ್ತಿರೋ ಹಾಗೆ ನಾಟಕ ಮಾಡ್ಕೊಂಡ್ ಬದುಕ್ತಾ ಇದೀವಿ. ಹೀಗಿರುವಾಗ ಈಗಿಂದೀಗ್ಲೇ ಆ ಲಾಕೆಟ್ನ ಬಿಡಿಸೋದಕ್ಕೆ ಲಕ್ಷಾಂತರ ರೂಪಾಯಿನ ಎಲ್ಲಿಂದ ತರ್ತೀರಾ? ಅಗತ್ಯ ಬಿದ್ರೆ ಯಾವ್ದಾದ್ರೂ ಫ್ರೆಂಡ್ ಹತ್ರ ಸಾಲ ತಗೋತೀನಿ. ಇಲ್ಲಾಂದ್ರೆ ನಾನ್ ಒಂದು ಕಿಡ್ನಿನಾದ್ರೂ ಮಾರ್ತೀನಿ ಅಷ್ಟೇ. ಆದ್ರೆ ಆ ಲಾಕೆಟ್ನ ಮಾತ್ರ ಬಿಡೋ ಮಾತೇ ಇಲ್ಲ. ಅಂದ್ರೆ ಕಿಡ್ನಿ ಮಾರಾದ್ರೂ ಆ ಲಾಕೆಟ್ನ ಬಿಡಿಸ್ತೀನಿ ಅಂತ ಹೇಳ್ತಿದ್ದೀರಾ? ಹೌದು. ಹಾಗಾದ್ರೆ ಮೈಥಿಲಿ ಈ ಮನೆ ಮಗಳಲ್ಲ, ಆ ಮನೆ ಮಗಳು ಅಂತ ನಿರೂಪಿಸ್ತೀನಿ ಅಂತಿದ್ದೀರಾ? ಹೌದು ಹೌದು ಹೌದು, ಇದ್ರಲ್ಲಿ ಬದಲಾವಣೆನೇ ಇಲ್ಲ. ಮೈಥಿಲಿ ಈ ಮನೆ ಮಗಳಲ್ವಾ? ಆ ಮನೆ ಮಗಳ? ಆ ಮನೆ ಅಂದ್ರೆ ಯಾವ ಮನೆ? ಅಷ್ಟಕ್ಕೂ ಈ ಮನೆ ಮಗಳಲ್ಲ ಅಂದ್ರೆ ಮೈಥಿಲಿ ಇವರಿಗೇನಾಗ್ತಾಳೆ? ಮೈಥಿಲಿ ಬಗ್ಗೆ ಈ ಫ್ಯಾಮಿಲಿ ಯಾಕೆ ಮಾತಾಡ್ತಿದ್ದಾರೆ? ಮತ್ತೆ ಈ ಮನೆ ಮಗಳಲ್ಲ ಆ ಮನೆ ಮಗಳು ಅಂತಿದ್ದಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಕಾಜಲ್ ಫ್ಯಾಮಿಲಿ ಅಲ್ವಾ? ನಾನು ಅನುಮಾನ ಪಟ್ಟಂಗೆ ಸತ್ಯವತಿ ಫ್ಯಾಮಿಲಿನಾ? ಅದಕ್ಕೆ ಮೈಥಿಲಿ ಬಗ್ಗೆ ಮಾತಾಡ್ತಿದಾರಾ? ಅದೇನಾದ್ರೂ ಆಗ್ಲಿ, ಮೈಥಿಲಿ ಜೀವನದಲ್ಲಿ ನನ್ಗೆ ಗೊತ್ತಿಲ್ದಿರೋ ರಹಸ್ಯ, ಬಲವಾದ ಕಥೆ ಏನೋ ಇದೆ. ಅದೇನು ಅಂತ ಈ ಕಾಜಲ್ ಫ್ಯಾಮಿಲಿಗೆ ಚೆನ್ನಾಗಿ ಗೊತ್ತು. ನಿಧಾನವಾಗಿ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಬೇಕು. ಏನಂತ ತಿಳ್ಕೊತೀನಿ. ನಮಸ್ಕಾರ ಅಮ್ಮವ್ರೆ. ನಮಸ್ತೆ ಪದ್ಮ. ಫೋನಲ್ಲಿ ಹೇಳಿದ್ದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ? ಪೂರ್ತಿಯಾಗಿ ಅರ್ಥ ಆಯ್ತು ಅಮ್ಮವ್ರೆ. ನನಗೆ ನಂಬಿಕೆ ದ್ರೋಹ ಆಗಿದ್ದಕ್ಕೆ ಆ ಜಾನಕಮ್ಮನ ಕುಟುಂಬಕ್ಕೆ ನಂಬಿಸಿ ಮೋಸ ಮಾಡಕ್ ಹೊರಟಿದ್ದೀನಿ. ನಂಬಿಕೆ ದ್ರೋಹ ಮಾಡಿ ಪ್ರಾಣ ತೆಗೆಯೋದಕ್ಕೆ ಹೊರಟಿದ್ದೀನಿ. ಶಂಕರ್ ಮೇಡಮ್, ಇಲ್ಲಿ ನೋಡು, ಇದ್ರ ಒಂದು ಹನಿ ದೇಹದ ಒಳಗೆ ಹೋದ್ರೆ ಡೈರೆಕ್ಟ್ ಆಗಿ ದೇವ್ರ ಪಾದ ಸೇರ್ಕೋತಾರೆ. ನೀನ್ ಹೇಗ್ ಮಿಕ್ಸ್ ಮಾಡ್ತೀಯೋ, ಯಾವ್ದ್ರಲ್ಲಿ ಮಿಕ್ಸ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ವಿಷ ಮಿಕ್ಸ್ ಆಗಿರೋ ಫುಡ್ ತಿಂದು
ಮನೆಯವರೆಲ್ಲ ಸಾಯ್ಬೇಕು. ನೋಡು, ಕೆಲಸ ಮುಗಿಸೋದು ಅಷ್ಟು ಈಸಿ ಅಲ್ಲ. ಆ ಮನೆ ಹೆಂಗಸರಿಗೆ ಮೈಯೆಲ್ಲ ಕಣ್ಣು. ಒಂದ್ ಚಿಕ್ಕ ಡೌಟ್ ಬಂದ್ರು ಅದೇ ವಿಷಯನ ನಿನಗ್ ಕೂಡ್ಸಿ ಸಾಯಿಸ್ಬಿಡ್ತಾರೆ. ಅಮ್ಮವ್ರು ಹೇಳಿದಾರೆ ಸರ್, ಅವ್ರಿಗೆ ಅನುಮಾನ ಬರೋ ಅಷ್ಟ್ರಲ್ಲೇ ನಾನು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ, ಈಗ ಹೋಗು. ಏನೇ ಮೈಥಿಲಿ, ಕೊರಿಯರಲ್ಲಿ ಬಾಂಬ್ ಬಿಟ್ಟು ನಮ್ಮನ್ನೇ ಭಯ ಪಡ್ಸೋಕ್ ನೋಡ್ತೀಯಾ? ಅಷ್ಟಕ್ಕೂ ಪ್ರಾಣ ಭಯ ಅಂದ್ರೆ ಹೇಗಿರುತ್ತೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನಗೆ ಪರಿಚಯ ಮಾಡಿಸ್ತೀನಿ ಕಣೆ. ಎಲ್ರೂ ವಿಲವಿಲ ಅಂತ ಸಾಯೋದಕ್ಕೆ ತಯಾರಾಗಿ. ಮೈಥಿಲಿ, ತುಂಬಾ ಹಸುವಾಗ್ತಿದೆ. ಇನ್ನು ಎಷ್ಟು ಹೊತ್ತು? ಆಗೋಯ್ತು ರೀ, ಇನ್ನೊಂದ್ 5 ನಿಮಿಷ ಇರಿ, ಊಟ ಬಡಿಸ್ತೀನಿ. ಏನ್ರಿ ನೀವು? ನಾನು ಹಸುವು ಅಂದಿದ್ದು ಆ ಹಸುವು. ಸಾಹೇಬ್ರು ಹಾಲಿಂದ ಕಿಚನಿಗೆ ಬಂದಾಗ್ಲೇ ಅರ್ಥ ಆಯ್ತು, ಇದು ಇಲ್ಲಿ ಕಮ್ಮಿ ಆಗೋ ಹಸುವಲ್ಲ ಅಂತ. ಕಳ್ಳಿ, ಎಲ್ಲ ಅರ್ಥ ಆದ್ರೂ ಏನು ಅರ್ಥ ಆಗಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ತೀಯ. ಅಯ್ಯೋ, ಯಾರಾದ್ರೂ ನೋಡ್ತಾರೆ ರೀ, ಬೇಡ ಪ್ಲೀಸ್. ನೋಡಿದ್ರೆ ನೋಡ್ಕೊಳ್ಳಿ, ನಾನು ಕಿಸ್ ಕೊಡ್ತಿರೋದು ನನ್ನ ಹೆಂಡತಿಗೆ ಅಲ್ವಾ? ಅಮ್ಮವ್ರೇ, ಯಾರೋ ಬಂದ್ರು. ಬಂದ್ರು. ಯಾರು? ಯಾರ್ ನೀವು? ನನ್ನ ಹೆಸರು ಪದ್ಮಾ ಅಮ್ಮವ್ರೆ, ಹೊಸ್ದಾಗ್ ಬಂದಿರೋ ಕೆಲಸದವಳು. ಹೊಸ ಕೆಲ್ಸದವ್ರ? ನಿಮ್ಮನ್ ಯಾರು ಬರೋಕ್ ಹೇಳಿದ್ದು? ಸುಹಾಸಿನಿ ಅಮ್ಮವ್ರು ಬರಕ್ ಹೇಳಿದಾರೆ. ಓಹೋ, ಅತ್ತೆ ಬರೋಕ್ ಹೇಳಿದ್ದಾ? ಹೌದು ಅಮ್ಮವ್ರೆ. ಸರಿ ಬಿಡಿ, ಇನ್ ಸ್ವಲ್ಪ ಹೊತ್ತಲ್ಲಿ ಅಡ್ಗೆ ಆಗುತ್ತೆ, ಪಾತ್ರೆ ತೊಳಿಬೋದು. ಅಷ್ಟ್ರಲ್ಲಿ ನೀವು ಅತ್ತೆ ರೂಮ್ನ ಕ್ಲೀನ್ ಮಾಡ್ಬಿಡಿ. ಆಯ್ತು ಅಮ್ಮವ್ರೆ. ಸರಿ. ಅಮ್ಮವ್ರೆ, ಯಾರ್ ನೀನು? ಡೈರೆಕ್ಟ್ ಆಗಿ ನನ್ ರೂಮಿಗೆ ಬರ್ತಾ ಇದ್ಯಾ? ಹೊಸ್ದಾಗ್ ಬಂದವಳು ಕೆಲಸದವಳಮ್ಮ, ಮೈಥಿಲಿ ಅವ್ರು ಕರ್ಸಿರೋದು. ಮೈಥಿಲಿ ಕರ್ಸಿದಾಳಾ? ಹೌದಮ್ಮವ್ರೆ, ನಿಮ್ ರೂಮ್ನ ಗುಡಿಸು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಆಮೇಲೆ ಕ್ಲೀನ್ ಮಾಡ್ಬೋದು, ನೀನ್ ಹೋಗು. ಆಯ್ತು ಅಮ್ಮವ್ರೆ. ಏಯ್, ಯಾರ್ ನೀನು? ಇಲ್ಲೇನ್ ಮಾಡ್ತಾ ಇದ್ಯಾ? ಹೊಸ್ದಾಗ್ ಬಂದಿರೋ ಕೆಲಸದವಳಮ್ಮ. ಕೆಲ್ಸದವಳ? ಯಾರ್ ಕರ್ದಿದ್ದು? ಸುಹಾಸಿನಿ ಅತ್ತೆ ಕರ್ಸಿದ್ದು. ಓಹೋ, ಅತ್ಗೆ ಕರ್ಸಿದ್ದ? ಏನಮ್ಮ ಗಮ್ ಅಂತ ವಾಸನೆ ಬರ್ತಿದೆ? ಸಾಂಬಾರ್ ಮಾಡ್ತಿದ್ಯಾ? ಹೌದಮ್ಮ. ಸರಿ, ರಾಮಯ್ಯನವ್ರಿಗೆ ಸಾಂಬಾರ್ ಜೊತೆ ಹಪ್ಳ ತಿನ್ನೋದು ಅಂದ್ರೆ ಇಷ್ಟ. 1-2 ಹಪ್ಳ ಕರಿತೀಯಾ? ಆಯ್ತು ಅಮ್ಮ, ಇವಾಗ್ಲೇ ಕರಿತೀನಿ. ಹಲೋ, ಏನೇ, ಹೋಗಿದ್ ಕೆಲ್ಸ ಆಯ್ತಾ? ಎಲ್ಲ ಮಿಕ್ಸ್ ಮಾಡಿದೀನಿ ಅಮ್ಮ, ಇನ್ನವ್ರು ತಿನ್ನೋದಷ್ಟೇ ಬಾಕಿ. ಸರಿ, ಅವ್ರ ಸಾವಿನ ಸುದ್ದಿ ಕೇಳೋಕೆ ನಾನ್ ಕಾಯ್ತಾ ಇರ್ತೀನಿ. ಆಯ್ತು ಅಮ್ಮವ್ರೆ. ಅಮ್ಮವ್ರೆ, ಏನು? ಮೈಥಿಲಿ ಅಮ್ಮವರು ಊಟ ಕೊಟ್ಕೊಳ್ಸಿದ್ದಾರೆ. ಯಾಕೆ ಡೈನಿಂಗ್ ಟೇಬಲ್ ಹತ್ರ ಕೂಡ ಬರಕ್ಕಾಗದೇ ಇರೋಷ್ಟು ವಯಸ್ಸಾಗಿದೆ ಅಂತ ಅನ್ಕೊಂಡಿದ್ದಾಳ? ಡೈರೆಕ್ಟ್ ಆಗಿ ಊಟನ ರೂಮ್ಗೆ ಕಳ್ಸಿದಾಳಲ್ಲ? ನೀವು ಕೆಲಸದಲ್ಲಿದ್ದೀರಾ ಅಂತ. ಸರಿ, ಅದನ್ನ ಅಲ್ಲಿಟ್ಬಿಟ್ಟು ಹೋಗು. ಆಯ್ತು ಅಮ್ಮ. ನಿನ್ ಕೈಯಾರೆ ಕೊಟ್ಟಿದ್ಯಲ್ವಾ, ತಿಂತೀನಿ ಬಿಡು, ನೀನ್ ಹೋಗು. ಸರಿ ಅಮ್ಮವ್ರೆ.
ಅಮ್ಮವ್ರೆ ಆ? ಊಟ ಅಮ್ಮವ್ರೆ. ಅದೇನದು ಯಾವಾಗ್ಲೂ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋದು, ರೂಮ್ಗೆ ಊಟ ಕಳ್ಸೋದು ಅಂದ್ರೆ ಏನು? ಏನೋ ಅಮ್ಮ ಮೈಥಿಲಿ ಅಮ್ಮವ್ರು ಕೊಟ್ ಕಳ್ಸಿದ್ರು ತಗೊಂಡ್ ಬಂದೆ. ಬೇಡ ಅಂದ್ರೆ ಹೇಳಿ ತಗೊಂಡ್ ಹೋಗ್ತೀನಿ. ಇರು ಏನಕ್ಕೆ ಕಳ್ಸಿದ್ಲೋ ಏನೋ. ಸರಿ ಸರಿ ಅಲ್ಲಿಡು. ಆಯ್ತು ಅಮ್ಮವ್ರೆ. ನಮಗಿಂತ ಬುದ್ಧಿವಂತರು ಯಾರಿದ್ದಾರೆ? ನಾನು ಹೇಳ್ತಿದ್ದೀನಲ್ಲೋ ನಾನೆಲ್ಲ ನೋಡ್ಕೊಂತೀನಿ ಅಂತ. ಯಜಮಾನ್ರೆ ಹಾ ಊಟ. ಒಬ್ಬೊಬ್ಬ ಸರಿ ಇಡು. ಹ್ಮ್ ಹೇಳ. ಯಾಕೋ ಭಯ ಪಡ್ಕೋತೀಯ? ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಹಾ ಏನಪ್ಪ ಹ್ಮ್ ಊಟ? ಆ ಕಡೆ ಇಡಿ. ಸರಿ ನಾನು ಮತ್ತೆ ಮಾಡ್ತೀನಿ. ಒಂದು ನಿಮಿಷ ನಿಂತ್ಕೊಳ್ಳಿ. ಊಟದ ಜೊತೆ ಹಪ್ಪಳ ಇದ್ರೆ ಚೆನ್ನಾಗಿರುತ್ತೆ. ಹೋಗಿ ಹಪ್ಪಳ ತಗೊಂಬನ್ನಿ. ಆಯ್ತು ಸರ್. ಅಮ್ಮವ್ರೆ ಊಟ. ಅದೇ ನೀನ್ ತಂದಿದ್ಯಾ? ಮೈಥಿಲಿ ಅಮ್ಮವರು ಕೊಟ್ ಕಳ್ಸಿದಾರೆ ಅಮ್ಮ. ಹೌದಾ? ಸರಿ ಅಲ್ಲಿಡು. ಯಜಮಾನ್ರೆ ಊಟ. ಇದೇನಿದು? ನಾನ್ ಡೈನಿಂಗ್ ಟೇಬಲ್ ಹತ್ರ ತಾನೇ ತಿನ್ನೋದು. ಮೈಥಿಲಿ ಅವರು ಸ್ಪೆಷಲ್ ಆಗಿ ಕಳ್ಸಿದ್ದಾರೆ ಯಜಮಾನ್ರೆ. ಸರಿ ಅಲ್ಲಿಡು. ಅಮ್ಮವ್ರೆ ಊಟ. ಇದೇನು ಇಲ್ಲಿಗೆ ತಗೊಂಬಂದಿದ್ಯಾ? ಮೈಥಿಲಿ ಅಮ್ಮವರು ಕೊಟ್ ಕಳ್ಸಿದ್ದಾರೆ. ಏನಿದು? ಪಾತ್ರೆಲಿ ಅನ್ನ ಕಡಿಮೆ ಆಗಿದೆ. ಹಾಗೆ ಪಲ್ಯ ಕೂಡ ಯಾರೋ ಬಡ್ಸ್ಕೊಂಡಿರೋ ಹಾಗಿದೆ. ಅತ್ತೆ, ಅಮ್ಮ, ಅಜ್ಜಿ, ಅಮ್ಮ. ಯಾರೂ ಉತ್ತರ ಕೊಡಂಗಿಲ್ಲ. ಇಷ್ಟೊತ್ತಿಗೆ ಎಲ್ರೂ ಊಟ ಮಾಡ್ತಿರ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲಿ ವಿಷ ಬೆರೆಸಿರೋ ಊಟ ತಿಂದು ನರಳಿ ನರಳಿ ಸಾಯ್ತಾರೆ. ಅಮ್ಮ, ನಾನು ಇಷ್ಟು ಕರೆದ್ರು ಯಾರು ಯಾಕೆ ಬರ್ತಿಲ್ಲ? ಅಮ್ಮ. ಏನಮ್ಮ? ದಿನ ಎಲ್ರೂ ಜೊತೆಲೆ ತಾನೇ ಊಟ ಮಾಡೋದು. ಇವತ್ತೇನು ನೀವು ಸಪ್ರೇಟ್ ಆಗಿ ರೂಮಲ್ಲಿ ತಂದ್ಕೊಂಡು ತಿಂತಿದ್ದೀರಾ? ನಾನು ಯಾಕೆ ಸಪ್ರೇಟ್ ಆಗಿ ಕುತ್ಕೊಂಡು ತಿನ್ಲಮ್ಮ? ನೀನೇ ತಾನೇ ಊಟ ಕೊಟ್ ಕಳ್ಸಿದ್ದು. ನಾನ್ ಕೊಟ್ ಕಳ್ಸಿದ್ದ ಹಾಗಂತ ಯಾರು ಹೇಳಿದ್ದು? ಹೊಸದಾಗಿ ಬಂದಿರೋ ಕೆಲ್ಸದವಳು ಹೇಳಿದ್ಲು. ಯಾಕೆ ನೀನ್ ಕಳಿಸ್ಲಿಲ್ವಾ? ಅಮ್ಮ, ನನಗೆ ಯಾಕೋ ಡೌಟ್ ಆಗ್ತಿದೆ. ನೀವ್ ಈ ಊಟ ಮಾಡ್ಬೇಡಿ ಅಮ್ಮ, ಮಾಡ್ಬೇಡಿ ಆಯ್ತಾ? ಮೈಥಿಲಿ, ಅತ್ತೆ, ಅತ್ತೆ, ನೀವೇನಾದ್ರೂ ಹೊಸ ಕೆಲ್ಸದೊಳನ್ನ ಕರ್ಸಿದ್ದ? ನಾನ್ ಯಾರನ್ನ ಕರ್ಸೋದು? ನೀನೇ ಅಲ್ವಾ ಹೊಸ ಕೆಲ್ಸದೊಳ್ನ ಕರ್ಸಿರೋದು? ಅತ್ತೆ, ನೀವ್ ಈ ಊಟ ಮಾಡ್ಬೇಡಿ. ಏಯ್, ನಿಂಗ್ ತಲೆ ಕೆಟ್ಟಿದ್ಯೇನೆ? ಯಾಕೆ ಪ್ಲೇಟ್ನ ಆ ತರ ಬಿಸಾಕ್ದೆ? ಅದು ಅತ್ತೆ, ಅದು ಅಂದ್ರೆ ಈ ಅನ್ನದಲ್ಲಿ ವಿಷ ಬೆರೆಸಿದ್ಯಾ? ಅತ್ತೆ, ಮೈಥಿಲಿ, ಅಮ್ಮ, ಅಮ್ಮ, ಅನ್ನದಲ್ಲಿ ವಿಷ ಕಲ್ಸಿದಾರಮ್ಮ.
ಮೊದ್ಲು ಹೋಗಿ ಯಾರಿಗೂ ತಿನ್ಬೇಡಿ ಅಂತ ಹೇಳಿ. ಏನಂದ್ರೆ? ಅಯ್ಯೋ, ಇದೇನೆ ತಿಂತಾರೋ ಪ್ಲೇಟ್ನ ಎತ್ತಿಟ್ಟಿಲ್ಲ. ಊಟದಲ್ಲಿ ವಿಷ ಮಿಕ್ಸ್ ಆಗಿದೆ ರೀ. ವಿಷನಾ? ಹೌದು ರೀ. ಬೇಡ ರೀ, ಏನಾಯ್ತು ಮೈಥಿಲಿ? ಅನ್ನದಲ್ಲಿ ವಿಷ ಮಿಕ್ಸ್ ಆಗಿದೆ. ವಿಷಾನ? ಹೌದು ರೀ, ಮೊದ್ಲು ಹೋಗಿ ಎಲ್ರನ್ನ ತಡೆಯೋಣ ಬನ್ನಿ. ನೋಡಿ. ಅಜ್ಜಿ, ಅತ್ತೆ, ಏನ್ ಕಂದ? ಊಟ ಮಾಡಬೇಡಿ, ಊಟದಲ್ಲಿ ವಿಷ ಇದೆ. ವಿಷಾನ? ಏನಾಯ್ತು? ಈ ಊಟದಲ್ಲಿ ವಿಷ ಇದೆ. ತಾತ, ಏನಾಯ್ತಮ್ಮ? ತಾತ, ಈ ಊಟದಲ್ಲಿ ವಿಷ ಕಲ್ಸಿದ್ದಾರೆ ತಾತ. ಅನ್ನಕ್ಕೆ ವಿಷ ಹಾಕಿದಾರ? ತಾತ, ತಾತ, ಏನಾಯ್ತು ತಾತ? ಉತ್ತಮ ಅವ್ರೆ, ಅತ್ತೆ, ಉತ್ತಮ ಅವ್ರೆ, ಅತ್ತೆ. ಹೇಳು ಪದ್ಮ. ಅಮ್ಮವ್ರೆ, ನಮ್ ಪ್ಲಾನ್ ಫೇಲ್ ಆಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ ಅಮ್ಮ. ಆದ್ರೆ ನಾವ್ ಅನ್ಕೊಂಡಂಗೆ ಕೆಲ್ಸ ಆಗೋಯ್ತು. ರಾಮಯ್ಯ ಇನ್ ಸ್ವಲ್ಪ ಹೊತ್ತಲ್ಲೇ ಸತ್ತು ಹೋಗ್ಬಿಡ್ತಾನೆ. ತಾತ, ಹೌದಾ? ಸೂಪರ್. ಏನಾಯ್ತಮ್ಮ? ಮಗನೇ, ನಾವು ಬಿಟ್ಟಿರೋ ವಿಷದ ಬಾಣಕ್ಕೆ ಆ ರಾಮಯ್ಯ ಬಲಿ ಆಗ್ತಿದ್ದಾನೆ. ತಾತ, ತಾತ, ಉತ್ತಮ ಅವ್ರೆ, ತಾತ 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 ಏನಾಯ್ತು ತಾತ? ಕಲ್ಸಿರೋ ಊಟ ತಾತ. ಮಾಡಿದ್ದಾರೆ. ತಾತ, ಅಯ್ಯೋ ದೇವ್ರೆ, ಮೊದ್ಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಒಂದು ನಿಮಿಷ ರೀ. ರಾಮಯ್ಯನವ್ರೆ, ತಾತ ನಿಮ್ಗೇನಾಗಲ್ಲ ತಾತ? ರಾಮಯ್ಯನವ್ರೆ, ಅಯ್ಯೋ ರಾಮಯ್ಯನವ್ರೆ. ತಾತ ನಿನ್ಗೇನು ಆಗಲ್ಲ ತಾತ? ರಾಮಯ್ಯನವ್ರೆ, ತಾತ ನಿಮ್ಗೇನು ಆಗಲ್ಲ, ಭಯಪಡ್ಬೇಡಿ. ರಾಮಯ್ಯನವ್ರೆ. ಮೈಥಿಲಿ, ಬೇಗ ಬಾ. ರಾಮಯ್ಯನವ್ರೆ, ಆಂಬ್ಯುಲೆನ್ಸ್ ಫೋನ್ ಮಾಡಿದ್ಯಾ? ಏನಾಗಲ್ಲಮ್ಮ. ಅತ್ತೆ, ಅತ್ತೆ ಸರ್ಕೊಳ್ಳಿ. ಏನ್ರಿ, ಮೊದ್ಲು ಇದನ್ನ ಕೊಡಿಸಿ ತಾತಂಗೆ. ತಾತ, 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 ನಿಧಾನ 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 ನಿಧಾನ. ತಾತ ತಾತ, ನಿಧಾನ ತಾತ. ರಾಮಯ್ಯನವ್ರೆ, ತಾತ, ಈಗ ಹೇಗಿದ್ದೀರಾ ತಾತ? ಓಕೆ ಅಲ್ವಾ? ಪ್ರಾಣ ಹೋಗಿ ಮತ್ತೆ ಬಂದಾಗಿದೆ ಅಮ್ಮ. ಈ ಗಂಟ್ಲು ಸ್ವಲ್ಪ ಪರವಾಗಿಲ್ಲಮ್ಮ. ತಿನ್ನೋ ಅನ್ನದಲ್ಲಿ ವಿಷ ಯಾರಮ್ಮ ಹಾಕಿದ್ದು? ಇನ್ಯಾರು? ಈ ಮೈಥಿಲಿನೇ ಮಾಡಿರ್ತಾಳೆ. ಅದಕ್ಕೆ ಯಾವತ್ತೂ ಇಲ್ದೆ ಇವತ್ತು ರೂಮಿಗೆ ಊಟ ಕಳ್ಸಿದಾಳೆ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಮಾತಾಡಿದ್ರೆ ಪ್ರಾಣ ತೆಗೆದ್ಬಿಡ್ತೀನಿ. ಅತ್ತೆ ಕರ್ಸಿದ್ದು ಅಂತ ಹೇಳಿ ಹೊಸ್ದಾಗಿ ಒಬ್ಬ ಕೆಲಸೋಳು ಬಂದಿದ್ಲು. ಆ ಕೆಲಸೋಳೆ ಊಟದಲ್ಲಿ ವಿಷ ಹಾಕಿದಾಳೆ. ಮೈಥಿಲಿ, ನಾನ್ ಕೇಳಿದಕ್ಕೆ ನೀನ್ ಕಳ್ಸಿತ್ತು ಅಂತ ಹೇಳಿದ್ಲು. ಅವಳ ಮೇಲೆ ಡೌಟ್ ಬರಬಾರ್ದು ಅಂತ ನಾನ್ ಕೇಳಿದಕ್ಕೆ ನೀವ್ ಕರ್ಸಿದ್ದು ಅಂತ, ನೀವ್ ಕೇಳಿದಕ್ಕೆ ನಾನ್ ಕರ್ಸಿದ್ದು ಅಂದಿದ್ದಾಳೆ. ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿದ್ರೆ ಸತ್ಯ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಆ ಕೆಲಸ ಅವಳು ಅಲ್ಲಿದ್ದಾಳೆ ನೋಡಿ. ಉತ್ತಮ ಅವ್ರೆ, ಬನ್ನಿ ಹೋಗೋಣ. ಹಿಡೀರಿ ಅವ್ಳನ್ನ ಬೇಗ. ಅವಳನ್ನ ಹಿಡಿಯೋಣ ಬನ್ನಿ, ಬೇಗ ಬನ್ನಿ. ಆ ಪದ್ಮ ಏನಣ್ಣ ಹುಚ್ಚನಾಯಿ ಬೆನ್ ಹತ್ತದ ಓಡ್ ಬರ್ತೀಯಾಳೆ? ಹೌದ್ ಶಂಕರ್, ಏನಾಗಿರ್ಬೋದು? ಪಿಕ್ಚರ್ ನನ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಅವಳ ಪ್ಲಾನ್ ಫೇಲ್ ಆಗಿರುತ್ತೆ. ಅದಕ್ಕೆ ಆ ಮನೆಯವರು ಅವಳನ್ನ ಓಡಿಸ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಅವಳು ತಪ್ಪಿಸ್ಕೊಂಡು ಓಡ್ ಬರ್ತಿದ್ದಾಳೆ. ಅಮ್ಮ, ಕೆಲ್ಸ ಎಲ್ಲ ಹಾಳಾಗೋಯ್ತು. ಏನಾಯ್ತು? ನಮ್ ಪ್ಲಾನ್ ಪ್ರಕಾರನೇ ಆ ರಾಮಯ್ಯ ವಿಷ ಹಾಕಿರೋ ಊಟ ತಿಂದ. ಆದ್ರೆ ಆ ಮೈಥಿಲಿ ಬಂದು ಯಾವ್ದೋ ಕುಂಬಳಕಾಯಿ ರಸ ಕೊಟ್ಟು ತಿಂದಿದ್ದೆಲ್ಲ ವಾಂತಿ ಮಾಡ್ಸಿದ್ರಮ್ಮ. ಅಷ್ಟೇ ಅಲ್ಲ, ಆ ಊಟದಲ್ಲಿ ನಾನೇ ವಿಷ ಹಾಕಿದ್ದೀನಿ ಅಂತ ಗೊತ್ತಾಗಿ ನನ್ನ ಹಿಡ್ಕೊಳ್ಳೋದಕ್ಕೆ ಓಡ್ ಬರ್ತಾ ಇದ್ದಾರೆ ಅಮ್ಮ. ಛೇ, ಏ ನಿತ್ಕೋ.
ಅಮ್ಮೋರೆ ನನ್ ಕಾಪಾಡಿ ಅಮ್ಮೋರೆ, ಕಾಪಾಡಿ ಅಮ್ಮೋರೆ. ಅಯ್ಯೋ ನಿನ್ನನ್ನಲ್ದ ಇನ್ಯಾರನ್ ಕಾಪಾಡ್ಲೆ? ನಿನ್ನೆ ಕಾಪಾಡ್ತೀನಿ. ಕಂದ ಬೇಗ ಬೇಗ ನಡಿ, ಕಾರ್ತಿಗಿ. ಸರಿ ಅಮ್ಮೋರೆ 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 ಅಮ್ಮೋರೆ, ಕಾಪಾಡಿ ಅಮ್ಮೋರೆ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನೀನ್ ಈ ಮನೆ ಕಾಲಿಟ್ಟಾಗ್ಲೇ ನಿನ್ ಮೇಲೆ ಅನುಮಾನ ಬಂದಿತ್ತೆ. ನೀನು ಆ ಮಂದಾಕಿಣಿ ಕಳ್ಸಿರೋ ಹೆಂಗ್ಸು ಅಂತ. ಅವ್ರು ಕೊಡೋ ದುಡ್ಡಿಗೆ ಆಸೆ ಪಟ್ಟು ನಮ್ ಇಡೀ ಕುಟುಂಬನೆಲ್ಲ ಸಾಯಿಸ್ಬೇಕು ಅಂತಿದ್ಯಾ ನೀನು? ಮೈಥಿಲಿ, ಇವಳು ಆ ಮಂದಾಕಿನಿ ಕಳ್ಸಿರೋ ನಾಯಿ. ಅವಳಿಗೆ ಎಷ್ಟು ಹೊಡೆದ್ರು ನಿಜ ಮಾತ್ರ ಹೇಳಲ್ಲ. ಯಾಕೆ ಹೇಳಲ್ಲ? ನನ್ ಕೈಗೊಪ್ಸಿ ರೂಮ್ ಕರ್ಕೊಂಡು ಹೋಗಿ ನಿಜ ಬಾಯ್ ಬಿಡಿಸ್ತೀನಿ. ಆಹಾ, ನೀವು ಸೈಡ್ ಕರ್ಕೊಂಡು ಹೋದ್ರೆ ಏನಾಗತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಮರ್ಯಾದೆಯಾಗಿ ನಿಜ ಹೇಳು, ನೀನ್ ಕಳ್ಸಿದ್ದು ಆ ಮಂದಾಕಿನಿನೇ ತಾನೆ? ಅದು ನಿಜ ಹೇಳ್ತೀಯಾ ಇಲ್ಲ ಇನ್ನೂ 4 ಕೊಡ್ಲಾ? ಬೇಡಮ್ಮ, ಹೇಳ್ತೀನಿ. ಆ ಮಂದಾಕಿನಿ ದುಡ್ಡು ಆಸೆ ತೋರಿಸಿ ನೀವು ತಿನ್ನೋ ಊಟದಲ್ಲಿ ವಿಷ ಬೆರೆಸು ಅಂತ ನಿಮ್ ಮನೆ ಕಳಿಸಿದ್ಲಮ್ಮ.